ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ತೀನಿ. ಅದೇನಪ್ಪ ಅಂದರೆ, ನಾವು ಯಾವುದೇ ಕೆಲಸ ಆಗಿರ್ಬೋದು ಶುರು ಮಾಡಬೇಕಾದ್ರೆ ಆ ಕೆಲಸ ಕಂಪ್ಲೀಟೇ ಆಗೋದಿಲ್ಲ. ಯಾವುದೇ ಕೆಲಸ ಆಗಿರ್ಬೋದು, ಸೈಟ್ ತೊಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ಇಲ್ಲ ಮನೆ ಕಟ್ತಿದ್ದೀವಿ, ಅದು ಅರ್ಧದಲ್ಲೇ ನಿಂತಿದೆ. ಇನ್ನು ಯಾವುದಾದ್ರೂ ಹೊಸ ಕೆಲಸ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇಲ್ಲ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರೇ ಆಗಿರ್ಬೋದು, ಇಲ್ಲ ಬಾಡಿಗೆ ಮನೆ ಆಗಿರ್ಬೋದು, ಇಲ್ಲ ಸ್ವಂತ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು, ಈ ಥರ ಏನೇ ಒಂದು ಆಗಬೇಕು ನಮಗೆ ಅನ್ನೋದಿದ್ದರೆ, ಹೊಸ ಕೆಲಸಗಳೇ ಆಗಿರ್ಬೋದು, ಇಲ್ಲ ಆಗಲೇ ಶುರು ಮಾಡಿರುವ ಕೆಲಸಗಳೇ ಆಗಿರ್ಬೋದು, ಅರ್ಧಕ್ಕೆ ನಿಂತೋಗಿದ್ರೆ, ತುಂಬಾ ಸಮಸ್ಯೆಗಳಾಗ್ತಾ ಇದ್ದರೆ, ಏನು ಅಂದ್ಕೊಂಡ್ರು ಆ ಕೆಲಸ ಕೈಗೂಡ್ತಾನೆ ಇಲ್ಲ ಅನ್ನಿಸ್ತಾ ಇದ್ದರೆ, ಇನ್ನು ಕೋರ್ಟ್ ಕೇಸ್ಗಳೇ ಆಗಿರ್ಬೋದು, ಯಾವುದೇ ಜಮೀನು ಸೈಟು ಮಾರೋದಕ್ಕೆ ಆಗ್ತಾ ಇಲ್ಲ ಅಥವಾ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ಏನಾದರೂ ಸಮಸ್ಯೆಗಳು ಇದ್ದರೆ, ಮತ್ತು ಜೀವನದಲ್ಲಿ ವಿಪರೀತವಾಗಿ ಹಣದ ಸಮಸ್ಯೆ ಇದೆ ಅಂತ ಅನ್ನೋರು ಸರಳವಾದ ಈ ಒಂದು ಪೂಜೆನ ಮಾಡಿ ನೋಡಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನೆನಪಿನ ಶಕ್ತಿ ಇರೋದೇ ಇಲ್ಲ, ಮಕ್ಕಳು ಚೆನ್ನಾಗಿ ಓದಬೇಕು, ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಗೊಂದಲ ಕೂಡ ಇರುತ್ತೆ. ಇದಿಷ್ಟೇ ಅಲ್ಲ, ಈ ಒಂದು ಪೂಜೆಯಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಗೊತ್ತಾ? ಬನ್ನಿ ಇವಾಗ ಈ ಒಂದು ಉಪಯೋಗ ಆಗುವ ವಿಚಾರವನ್ನು ತಿಳ್ಕೊಳ್ಳೋಣ. ಇದಿಷ್ಟೇ ಅಲ್ಲ, ಯಾವುದೇ ಹೊಸ ಕೆಲಸನ ನೀವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕೂಡ ಈ ಒಂದು ಪೂಜೆನ ಮಾಡಿ ನೋಡಿ. ನೀವು ಆಮೇಲೆ ಶುರು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸದಲ್ಲಿ ಹಣಕಾಸಿನ ತೊಂದರೆ ಕೂಡ ಬರೋದಿಲ್ಲ, ಮತ್ತು ನೀವು ಶುರು ಮಾಡಿರುವ ಕೆಲಸ ಅರ್ಧಕ್ಕೂ ಕೂಡ ನಿಲ್ಲೋದಿಲ್ಲ. ಅಮಾವಾಸ್ಯೆ ಮುಗಿದ ಮೇಲೆ ಬರುವಂಥ ಯಾವುದೇ ಮಂಗಳವಾರ ನೀವು ಈ ಒಂದು ವ್ರತವನ್ನು ಮಾಡ್ಬೋದು. ಇನ್ನು ನಾವು ಪೂಜೆ ಮಾಡುವಂಥ ದೈವ ಯಾವುದು ಅಂತಲೂ ಕೂಡ ಈಗ ತಿಳ್ಕೊಳ್ಳೋಣ. ಆ ಒಂದು ದೇವರು ಬೇರೆ ಯಾರೂ ಅಲ್ಲ, ನಮ್ಮ ವಿಘ್ನಗಳನ್ನು ನಿರ್ವಿಘ್ನ ಮಾಡುವ ಏಕೈಕ ದೈವ ನಮ್ಮ ಗಣಪತಿ. ಈ ಒಂದು ವ್ರತ ಬಂದು ಗಣಪತಿಯ ವ್ರತ ಅಂದರೆ, ಗಣಪತಿಯನ್ನು ಅರಿಶಿಣದಲ್ಲಿ ಮಾಡಿಬಿಟ್ಟು ಈ ವ್ರತವನ್ನು ಮಾಡಬೇಕು. ಅದು 21 ದಿನ ಮಾಡಬೇಕಾಗತ್ತೆ. ಅರಿಶಿಣದ ಗಣಪತಿಯ ವ್ರತ 21 ದಿನ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ 21 ದಿನ ಮಾಡಿ, ಮನೆಯಲ್ಲೇ ಇರುವಂಥ ಒಂದು ಸ್ವಲ್ಪ ಅರಿಶಿಣ, ಹಸಿ ಹಾಲು, ನಿಮಗೆ ಹಸುವಿನ ಹಾಲು ಸಿಕ್ಕಿದ್ರೂ ಒಳ್ಳೆಯದೇ, ಅಥವಾ ಪ್ಯಾಕೆಟ್ ಹಾಲಾದರೂ ಸರಿಯೇ. ಕಾಯಿಸೋದಕ್ಕಿಂತ ಮುಂಚೆ ಸ್ವಲ್ಪ ಹಾಲನ್ನು ತಗೊಳ್ಳಿ, ಅದನ್ನು ಅರಿಶಿಣದ ಜೊತೆಗೆ ಹಾಕಿ ಕಲಿಸ್ಕೋಬೇಕು. ನಮ್ಮ ಹೆಬ್ಬೆಟ್ಟಿನ ಗಾತ್ರದ ಒಂದು ಅರಿಶಿಣದ ಉಂಡೆಯನ್ನು ಮಾಡ್ಕೋಬೇಕು. ಅರಿಶಿಣವನ್ನು ಕಲಿಸ್ಕೋವಾಗ ಜಾಸ್ತಿ ಹಾಲನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ, 2-3 ಸ್ಪೂನ್ ಹಾಲಾದರೂ ಸಾಕು. ಆನಂತರ ಸಾಕಾಗಿಲ್ಲ ಅಂದರೆ ಮಾತ್ರ ಮತ್ತೆ ಹಾಕ್ಕೊಳ್ಳಿ. ಅಂದರೆ ಅರಿಶಿಣ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಂಡು ನಾವು ಕಲಿಸ್ಕೋಬಹುದು. ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ, ಹಸುವಿನ ಹಾಲಾದರೂ ಪರವಾಗಿಲ್ಲ, ಕಾಯಿಸೋದಕ್ಕಿಂತ ಮುಂಚೆ ಹಸಿ ಹಾಲನ್ನು ಹಾಕಿ ಕಲಿಸ್ಕೋಬೇಕು. ಸಣ್ಣ ಉಂಡೆ ಮಾಡಿಕೊಂಡ್ರೂ ಕೂಡ ಸಾಕು. ನಮ್ಮ ಹೆಬ್ಬೆಟ್ಟು ಗಾತ್ರದ ಒಂದು ಅರಿಶಿಣದ ಉಂಡೆನ ಮಾಡ್ಕೊಳ್ಳಿ. ಈ ಪೂಜೆನ ಪ್ರತಿದಿನ ಮಾಡಬೇಕು ಅಂದರೆ 21 ದಿನ ಮಾಡಬೇಕು. ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು, ಅಥವಾ ಮದುವೆ ಆಗಿರೋರೇ ಆಗಿರ್ಬೋದು, ಇಲ್ಲ ಮದುವೆ ಆಗದೇ ಇರೋರೇ ಆಗಿರ್ಬೋದು, ತಾಯಂದಿರು ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಈ ಒಂದು ಗಣಪತಿಯ ವ್ರತವನ್ನು, ಅರಿಶಿಣದ ಗಣಪತಿಯ ವ್ರತವನ್ನು ಅಂದರೆ, ಪ್ರತಿಯೊಬ್ಬರಿಗೂ ಮನೆಯಲ್ಲೂ ಕೂಡ ಗಣಪತಿಯ ವಿಗ್ರಹ ಇದ್ದೇ ಇರುತ್ತೆ. ಅದನ್ನು ಇಡ್ಬೋದಾ ಅಂತ ಅಂದರೆ ಬೇಡ, ಅರಿಶಿಣದ ಗಣಪತಿಯನ್ನೇ ಮಾಡಿಬಿಟ್ಟು ಇಡಬೇಕು. ಅರಿಶಿಣದ ಗಣಪತಿಯನ್ನು ಮಾಡಿಬಿಟ್ಟು ನೀವು ಪೂಜೆಗೆ ಇಡಬೇಕು. ನಮಗೆ ಗೊತ್ತಿಲ್ಲದೆ ಇರುವಂಥ ಏನೇ ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅರಿಶಿಣದಿಂದ ಗಣಪತಿಯನ್ನು ಮಾಡಿ ಆ ಒಂದು ಗಣಪತಿಯನ್ನು ಪೂಜೆನ ಮಾಡಬೇಕು. ದೇವ್ರ ಮನೆಯಲ್ಲೇ ಆದರೂ ಸರಿ, ಅಥವಾ ದೇವ್ರ ಮನೆ ಇಲ್ಲ ಅಂದರೂ ನೀವು ಎಲ್ಲಿ ಜಾಗ ಮಾಡ್ಕೊಂಡಿರ್ತೀರೋ ದೇವ್ರನ್ನ ಪೂಜೆ ಮಾಡೋದಕ್ಕೆ, ಆ ಜಾಗದಲ್ಲೇ ಚಿಕ್ಕದಾಗಿ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ಳಿ, ಅಥವಾ ಒಂದು ಮಣೆ ಅಥವಾ ಪ್ಲೇಟ್ ಕೂಡ ಇಟ್ಕೋಬೋದು. ಆದರೂ ಒಳಗಡೆನೇ ಬೇಕಾದರೂ ನೀವು ರಂಗೋಲಿನ ಹಾಕೋಬೋದು. ಅದ್ರ ಮೇಲೆ ಒಂದು ವಿಳೆದೆಲೆನ ಇಟ್ಕೋಬೇಕು. ಆ ಒಂದು ವಿಳೆದೆಲೆ ಮೇಲೆ ಈ ಅರಿಶಿಣದ ಗಣಪತಿನ ಮಾಡಿಕೊಂಡು 21 ಗರಿಕೆನ ಒಳಗಡೆ ಇಡಬೇಕು. ಅಂದರೆ ಅದರೊಳಗಡೆ ಇಡಬೇಕು. ನಾವು ಗಣಪತಿನ ಮಾಡ್ಕೋಬೇಕು. ಕಳಶದ ಎಡಭಾಗ ಅಥವಾ ಬಲಭಾಗ ಎಲ್ಲಿ ಬೇಕಾದರೂ ಇಡ್ಬೋದು. ಒಂದು ಕಡೆ ಇಟ್ಟ ಮೇಲೆ ಅದನ್ನು 21 ದಿನವರೆಗೂ ಕದಲಿಸಬಾರ್ದು. ಇದಕ್ಕೋಸ್ಕರ ನೋಡಿಕೊಂಡು ಈ ಒಂದು ಗಣಪತಿನ ನೀವು ಇಟ್ಕೊಂಡು ಪೂಜೆನ ಮಾಡ್ಕೋಬೇಕಾಗುತ್ತೆ. ಈ ಒಂದು ವ್ರತವನ್ನು ಆದಷ್ಟು ಬೆಳಗ್ಗೆ ಮಾಡಿದರೆ ತುಂಬ ಒಳ್ಳೆಯದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಅಂದರೆ ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆವರೆಗೂ ಕೂಡ ನೀವು ಪೂಜೆನ ಮಾಡ್ಕೋಬೋದು. ಸಂಜೆ ಪೂಜೆ ಮಾಡ್ತೀವಿ ಅಂತ ಅಂದರೆ ಸಂಜೆ 5:30 ನಂತರ ನೀವು ಯಾವಾಗ ಬೇಕಾದರೂ ಪೂಜೆನ ಮಾಡ್ಬೋದು. ಉಪವಾಸ ಇರಬೇಕು ಅಂತ ಏನೂ ನಿಯಮ ಇಲ್ಲ, ಮತ್ತು ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕು ಅಂತಲೂ ಏನೂ ಇಲ್ಲ.
ನೀವು ಯಾವ್ಯಾವ ವಾರಗಳಲ್ಲಿ ತಲೆಗೆ ಸ್ನಾನ ಮಾಡ್ತೀರೋ ಆ ದಿನ ಮಾತ್ರ ತಲೆಗೆ ಸ್ನಾನ ಮಾಡಿದ್ರೂ ಸಾಕು. ಉಳಿದ ದಿನಗಳಲ್ಲಿ ನೀವು ಮೈಗೆ ಸ್ನಾನ ಮಾಡಿಕೊಂಡು ಈ ಪೂಜೆನ ಮಾಡ್ಕೋಬೋದು. ಆದರೆ 21 ದಿನ ವ್ರತ ಮುಗಿಯೋವರೆಗೂ ಯಾರು ಈ ಒಂದು ಪೂಜೆನ ಮಾಡ್ತಾರೋ ಅವರು ಮಾತ್ರ ನಾನ್ ವೆಜ್ಜನ್ನು ತಿನ್ನಬಾರ್ದು. ಅಥವಾ ಮನೆಯವರು ಎಲ್ಲರೂ ಕೂಡ ತಿನ್ಬೋದಾ, ಅಥವಾ ಮನೆಯವರೆಲ್ಲರೂ ಕೂಡ ತಿಂದೇ ಮಡಿಯಿಂದ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಅದು ಕೂಡ ತುಂಬ ಅಂದರೆ ಒಳ್ಳೆಯದು. ಅಥವಾ ಪೂಜೆ ಮಾಡೋರು ಒಬ್ಬರನ್ನ ಬಿಟ್ಟು ಮನೆಯವ್ರಿಗೆ ಮಾಡಿಕೊಡ್ಬೋದಾ ಅಂತಂದರೆ ಅದು ನಿಮ್ಮಷ್ಟಕ್ಕೆ ಬಿಟ್ಟಿದ್ದು. ಇನ್ನು ಈ ಒಂದು ವ್ರತನ ಶುರು ಮಾಡಿದ ಮೇಲೆ ನಿಮ್ಗೇನಾದರೂ ಮಂತ್ಲಿ ಪ್ರಾಬ್ಲಮ್ ಆ ಥರ ಏನಾದ್ರು ಬಂದಾಗ ನಿಮ್ಮ ಬದಲಿಗೆ ಮನೆಯಲ್ಲಿ ಯಾರಾದರೂ ಪೂಜೆನ ಮಾಡ್ಬೋದು. ಪೂಜೆ ಮಾಡೋರು ಯಾರೂ ಇಲ್ಲ ಅಂತ ಅಂದರೆ ನೀವೇ 5 ದಿನ ಬಿಟ್ಟು 6ನೇ ದಿನದಿಂದ ನೀವು ಕಂಟಿನ್ಯೂ ಮಾಡ್ಬೋದು. 21 ದಿನ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಆಗಲ್ಲ ಅನ್ನೋರು 21 ಮಂಗಳವಾರ ಕೂಡ ಮಾಡ್ಬೋದು. ಆಗ ಪ್ರತಿ ಮಂಗಳವಾರನೂ ನೀವು ಹೊಸದಾಗಿ ಅರಿಶಿಣದ ಗಣಪತಿಯನ್ನು ಮಾಡಿಕೊಂಡು ಆ ದಿನ ಪೂಜೆನ ಮಾಡ್ಕೋಬೇಕಾಗುತ್ತೆ. ಮಾರನೇ ದಿನ ಅಂದರೆ ಬುಧವಾರ ಬೆಳಗ್ಗೆ ಆ ಒಂದು ಅರಿಶಿಣನ ನೀರಿನಲ್ಲಿ ಕರಗಿಸ್ಬಿಟ್ಟು ಅದನ್ನು ಗಿಡಗಳಿಗೆ ಹಾಕಬೇಕು. ವೀಳ್ಯದೆಲೆ ಮೇಲೆ ಅರಿಶಿಣ, ಕುಂಕುಮ, ಅಕ್ಷತೆ, ಕೆಂಪು ಹೂವು ಮತ್ತು ಗರಿಕೆಯನ್ನು ಕೂಡ ಹಾಕಬೇಕು. ಅದ್ರ ಮೇಲೆ ಅರಿಶಿಣದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇದನ್ನು ಅಮಾವಾಸ್ಯೆ ಕಳೆದ ನಂತರ ಬರುವ ಮಂಗಳವಾರ ಅಥವಾ ಯಾವುದೇ ಮಂಗಳವಾರ ಶುರು ಮಾಡ್ಬೋದು. ಹಾಲು ಮತ್ತು ಅರಿಶಿಣ ಲಕ್ಷ್ಮಿಗೆ ಸಮಾನವಾದದ್ದು. ಹಾಲು ಅಮೃತಕ್ಕೆ ಸಮಾನವಾದದ್ದು. ಅದಕ್ಕೋಸ್ಕರ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಋಣಬಾಧೆಗಳು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಇನ್ನು ಗರಿಕೆ ಅಂತೂ ಗಣೇಶನಿಗೆ ತುಂಬಾ ಪ್ರಿಯವಾದದ್ದು. ಈ ಹಿಂದೆ ಕೂಡ ಪ್ರತಿ ಮಂಗಳವಾರ ಪ್ರತಿ ಹುಣ್ಣಿಮೆ ದಿನ ಹಾಲು ಮತ್ತು ಅರಿಶಿಣನ ಕಲಸಿ ಬಾಗಿಲ ಮೇಲೆ ಅಂದರೆ ಮನೆಯ ಮುಂಬಾಗಿಲ ಮೇಲೆ ಸ್ವಸ್ತಿಕನ್ನು ಬರಿಬೇಕು ಅಂತ ಹೇಳಿದ್ದೆ. ಇದಕ್ಕೂ ಕೂಡ ತುಂಬ ಜನರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಇದರಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರೋದ್ರಿಂದ 21 ದಿನ ನಾವು ಗಣಪತಿಯನ್ನು ಸ್ಮರಣೆ ಮಾಡ್ತಾ ಈ ರೀತಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಎಂಥದ್ದೇ ದೋಷಗಳಿದ್ರೂ ಕೂಡ ತುಂಬ ಬೇಗನೆ ನಿವಾರಣೆ ಆಗಿಬಿಡುತ್ತೆ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಅಂತೂ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಎಂಥದ್ದೇ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ ಇದ್ದರೂ ಕೂಡ ತುಂಬ ಬೇಗನೆ ನಿವಾರಣೆ ಆಗಿಬಿಡುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಈ ಒಂದು ಗಣಪತಿ ಪೂಜೆನ ಮಾಡ್ತೀರಾ ಅಂತ ಅಂದರೆ ಕಡಲೆಕಾಳು ಪ್ರತಿದಿನ ಕಡಲೆಕಾಳು ಉಸ್ಲಿನ ಮಾಡಿ ನೈವೇದ್ಯನ ಮಾಡಬೇಕು. ಅಥವಾ ಮೋದಕ ನೀವು ವ್ರತ ಶುರು ಮಾಡ್ತೀರಾ ಅಂತ ಅಂದರೆ ಒಂದೇ ಸಲಕ್ಕೆ ನೀವು 21 ಮೋದಕನ ಮಾಡಿ ಇಟ್ಕೊಂಡು ಪ್ರತಿದಿನ ಒಂದೊಂದು ಮೋದಕನ ನೈವೇದ್ಯಕ್ಕೆ ಇಟ್ಟು ಅದನ್ನು ನಿಮ್ಮ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಿ ಪೂಜೆ ಎಲ್ಲ ಆದಮೇಲೆ. ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಅಥವಾ ಪ್ರತಿದಿನ ನೀವು ಕಲ್ಸಕ್ಕರೆನ ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು. ಹಾಲು ಮತ್ತು ಒಂದು ಚಿಟಿಕೆ ಅರಿಶಿಣನ ಹಾಕಿಬಿಟ್ಟು ಹಾಲನ್ನು ಕೂಡ ನೀವು ನೈವೇದ್ಯಕ್ಕೆ ಇಡ್ಬೋದು. ಜೇನುತುಪ್ಪ ಇದು ಕೂಡ ನೀವು ನೈವೇದ್ಯಕ್ಕೆ ಇಡ್ಬೋದು. ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಂತ ಏನೂ ಇಲ್ಲ, ಉಪವಾಸ ಇರಬೇಕು ಅಂತಲೂ ಏನೂ ಇಲ್ಲ. ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆಗ ನೀವು ಈ ಪೂಜೆನ ಮಾಡ್ಕೋಬೋದು ಆರಾಮ್ಸೆ. ಈ ರೀತಿ 21 ಮಂಗಳವಾರ ಮಾಡಬೇಕಾಗತ್ತೆ. ಅಥವಾ 21 ದಿನ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ಅಂದರೆ ಒಂದು ಸಲ ನಾವು ಅರಿಶಿಣದ ಗಣಪತಿನ ಮಾಡಿಕೊಂಡು ಅದನ್ನು ಇಟ್ಟು 21 ದಿನ ಪೂಜೆನ ಮಾಡಬೇಕು. 21 ದಿನವರೆಗೂ ಯಾವುದೇ ಕಾರಣಕ್ಕೂ ಕದಲಿಸೋದಕ್ಕೆ ಹೋಗಬಾರ್ದು. ಆ ಸಮಯದಲ್ಲಿ ನಾವೇನಾದರೂ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಥವಾ ಬೇರೆ ಬೇರೆ ವ್ರತಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಕಳಶ ಬದಲಾಯಿಸ್ಬೇಕಲ್ಲ ಅಂತ ಅಂದರೆ ಖಂಡಿತ ಮಾಡ್ಕೊಳ್ಳಿ. ಒಂದು ಕಡೆ ನೀವು ಸಪ್ರೇಟಾಗಿ ಈ ಒಂದು ಗಣಪತಿನ ಇಟ್ಕೊಂಡು ಅದನ್ನು ಕದಲಿಸೋದಕ್ಕೆ ಮಾತ್ರ ಹೋಗಬೇಡಿ. 21 ದಿನ ಆಗೋವರೆಗೂ ಈ ಥರ 2 ರೀತಿಲಿ ನಾವು ಈ ಒಂದು ವ್ರತವನ್ನು ಮಾಡ್ಬೋದು. ಪೂಜೆಯ ವಿಧಾನವೂ ಕೂಡ ಅಷ್ಟೇ ತುಂಬಾ ಸರಳವಾಗಿದೆ. ಅರಿಶಿಣದ ಗಣಪತಿಯನ್ನು ಮಾಡ್ಕೊಂಡಾಗಿದ್ದಾದಮೇಲೆ ಒಂದು ಕಡೆ ಚಿಕ್ಕ ಪ್ಲೇಟ್ನಲ್ಲೇ ಆಗಿರಲಿ ಅಥವಾ ಮಣೆ ಮೇಲೆ ಆಗಿರಲಿ ಇಟ್ಕೋಬೇಕು. ನಾವು ಅರ್ಚನೆಗೆ ಗರಿಕೆ, ಬಿಡಿ ಹೂಗಳು, ಕೆಂಪು ಹೂಗಳು ಯಾವುದು ಬೇಕಿದ್ರೂ ತೊಗೋಬೋದು. 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಮೊದಲನೇ ದಿನ ಈ ಥರ ಪೂಜೆ ಸಿದ್ಧತೆ ಮಾಡ್ಕೋಬೇಕು. ಗಣಪತಿಯನ್ನು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಇಡ್ಬೋದು. ನೀವು ಕೂಡ ಅಷ್ಟೇ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ಅರ್ಚನೆಗೋಸ್ಕರ ಬಿಡಿ ಹೂಗಳು, ಗರಿಕೆಗಳನ್ನು ನೀವು ತಂದು ಇಟ್ಕೊಳ್ಳಿ. ಸಂಕಲ್ಪ ಕೂಡ ಯಾವ ರೀತಿ ಅಂದರೆ ಒಂದು ತಟ್ಟೆ ತೊಗೊಳ್ಳಿ, ಬಿಡಿ ಹೂವು, ಅಕ್ಷತೆ, ನೀರನ್ನು ತಗೊಂಡು ಬಲಗೈಯಲ್ಲಿ
ಬಿಡಿ ಹೂನ ಇಟ್ಕೊಂಡು ನಿಮ್ಮ ಸಂಕಲ್ಪ ಹೇಳ್ಕೊಂಡು ನಂತರ ಕೈಯಲ್ಲಿರುವ ಅಕ್ಷತೆ ಮತ್ತು ಹೂವನ್ನು ತಟ್ಟೆಯಲ್ಲಿ ಬಿಟ್ಟು ಉದ್ದರಣೆಯಿಂದ ನೀರನ್ನು ತಗೊಂಡು ನಮ್ಮ ಕೈ ಮೇಲೆ 3 ಸಲ ಹಾಕೋಬೇಕು. ಅಥವಾ ಹೂವು ಅಕ್ಷತೆನ ಗಣಪತಿಯ ಮುಂದೆ ಕೂಡ ಹಾಕ್ಬೋದು. ಇದಾದ ನಂತರ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯನ್ನು ಕೇಳ್ಕೊಳ್ಳಿ. 21 ದಿನ ಅಥವಾ 21 ಮಂಗಳವಾರ ನೀವು ಯಾವ ರೀತಿ ವ್ರತ ಶುರು ಮಾಡ್ತೀರಾ ಅಷ್ಟು ದಿನವರೆಗೂ ಯಾವುದೇ ಥರ ವಿಘ್ನಗಳು ಬರ್ದಂಗೆ ಈ ಒಂದು ವ್ರತ ಮಾಡಬೇಕು ಅಂತ ಕೇಳ್ಕೊಳ್ಳಿ. ಇದಾದ ನಂತರ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ. ಇದು ಮೊದಲನೇ ದಿನ ಇದಿಷ್ಟು ಮಾಡಬೇಕು. ಇದಾದ ನಂತರ ಗಣಪತಿಯ ಅಷ್ಟೋತ್ತರವನ್ನು ಮಾಡ್ಕೋಬೇಕು. ಪ್ರತಿದಿನ ಕೂಡ ಗರಿಕೆಯಿಂದ ಇದೇ ರೀತಿಯೇ 21 ದಿನ ಈ ಒಂದು ವ್ರತನ ಮಾಡ್ತೀರಾ ಅಂತ ಅಂದರೆ ಪ್ರತಿದಿನ ಗಣಪತಿ ಅಷ್ಟೋತ್ತರನ ಹೇಳ್ತಾ ಗರಿಕೆಯಿಂದಲೇ ಅಷ್ಟೋತ್ತರನ ಮಾಡ್ಕೊಳ್ಳಿ. ಇನ್ನು 21 ಮಂಗಳವಾರ ಮಾಡ್ತೀರಾ ಅಂದರೆ ಪ್ರತಿ ಮಂಗಳವಾರ ಕೂಡ ಗರಿಕೆಯಿಂದಲೇ ನೀವು ಅಷ್ಟೋತ್ತರನ ಮಾಡ್ಕೊಳ್ಳಿ. 21 ಮಂಗಳವಾರ ಈ ಗಣಪತಿ ವ್ರತ ಮಾಡ್ತೀರಾ ಅಂತ ಅಂದರೆ ಪ್ರತಿದಿನ ಬಿಡಿ ಹೂವು ಮತ್ತು ಗರಿಕೆನ ತೆಗೆದಿಟ್ಕೊಳ್ಳಿ. 21 ದಿನವರೆಗೂ ನೀವು ಹಾಗೆಯೇ ಒಂದು ಕವರ್ನಲ್ಲಿ ಹಾಕಿಟ್ಕೊಳ್ಳಿ. ಗಂಟು ಹಾಕೋದಕ್ಕೆ ಹೋಗಬೇಡಿ, ಅದು ಒಣಗಿರುತ್ತೆ. ಕೊನೆಯ ದಿನ 21ನೇ ದಿನ ಪೂಜೆಯೆಲ್ಲ ಆದ ನಂತರ ಮಾರನೇ ದಿನಕ್ಕೆ ನೀವು ಇದೆಲ್ಲ ವಿಸರ್ಜನೆ ಮಾಡಿ. ಈ ಒಂದು ಗಣಪತಿ ಮತ್ತು ನೀವು ತೆಗೆದಿಟ್ಟಿರುವ ಗರಿಕೆಯನ್ನು ಹೂವನ್ನು ಹರಿಯುವ ನದಿಗೆ ಬಿಡಬೇಕು. ಇದು ತುಂಬ ಒಳ್ಳೆಯದು. ನೀವಿರುವಂಥ ಜಾಗದಲ್ಲಿ ನದಿ ಕೆರೆ ಇಲ್ಲ, ಹರಿಯುವ ನದಿಗಳು ಇಲ್ಲ ಅಂತ ಅಂದರೆ ಒಂದು ಪಾತ್ರೆಯಲ್ಲೂ ಕೂಡ ಇಟ್ಕೊಂಡು ಈ ಒಂದು ಅರಿಶಿಣವನ್ನು ಕರಗಿಸಿ ನೀರಲ್ಲಿ ಆ ನೀರನ್ನು ತುಳಸಿ ಗಿಡಕ್ಕೆ ಬಿಟ್ಬಿಟ್ಟು ಇನ್ನು ಬೇರೆ ಯಾವುದೇ ಗಿಡಕ್ಕಾದರೂ ನೀವು ಹಾಕೋಬೋದು. ಇನ್ನು ನೀವು ತೆಗೆದಿಟ್ಟಿರುವ ಗರಿಕೆ ಹೂಗಳು ಅರಳಿ ಮರದ ಹತ್ತಿರ ಅಥವಾ ಪಾರ್ಕ್ಗಳಲ್ಲಿ ಯಾವುದೇ ಗಿಡ ಮರ ತೆಂಗಿನ ಮರ ಆ ಥರ ಬುಡದಲ್ಲಿ ಹಾಕ್ಬೋದು. ಸ್ವಲ್ಪ ಮಣ್ಣನ್ನು ತೆಗೆದು ಹಾಕ್ಬೋದು, ಏಕೆಂದರೆ ಅದು ಕೂಡ ಮಣ್ಣು ಜೊತೆನೇ ಸೇರಿಬಿಟ್ಟು ಗೊಬ್ಬರ ಆಗುತ್ತೆ. ಈ ರೀತಿ ನೀವು 21 ದಿನ ಪೂಜೆ ಆದ ನಂತರ 22ನೇ ದಿನಕ್ಕೆ ನೀವು ಈ ಥರ ವಿಸರ್ಜನೆಯನ್ನು ಮಾಡಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಗಣಪತಿನ ನೀವೇನು ನೀರಿನಲ್ಲಿ ಕಲಸಿ ಇಟ್ಟಿರ್ತೀರ ಆ ನೀರು ಮಾತ್ರ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಹಾಕಬಾರ್ದು. ತುಳಸಿ ಗಿಡನ ಒಂದು ಬಿಟ್ಬಿಟ್ಟು ನೀವು ಬೇರೆ ಯಾವುದೇ ಗಿಡಕ್ಕಾದ್ರೂ ಸರಿನೇ ಹಾಕೋಬೋದು ಆ ನೀರನ್ನು, ನೆನ್ಪಿಟ್ಕೊಳ್ಳಿ. 21 ಮಂಗಳವಾರ ಈ ಪೂಜೆನ ಮಾಡ್ತೀರಾ ಅಂದರೆ ಪ್ರತಿ ಮಂಗಳವಾರ ಮಾಡಿಬಿಟ್ಟು ನೀವು ಬುಧವಾರ ಬೆಳಗ್ಗೆ ಇದೇ ರೀತಿಯೇ ವಿಸರ್ಜನೆಯನ್ನು ಮಾಡಬೇಕು. ನೀವು ಆ ದಿನ ಪೂಜೆ ಮಾಡಿದ್ದನ್ನು ಮರುದಿನ ವಿಸರ್ಜನೆ ಮಾಡ್ಕೋಬೋದು. ಇದು ಸರಳವಾದ ಪೂಜಾ ವಿಧಾನ. ತುಂಬ ಸಮಸ್ಯೆ ಇದೆ ಅಂತ ಅನ್ನೋರು ಖಂಡಿತವಾಗ್ಲೂ ಈ ವ್ರತವನ್ನು ಒಂದ್ಸಲಿ ಮಾಡಿ ನೋಡಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.